ಇವರಿಂದ ಉಂಗುರನ ಪಡ್ಕೊಂಡಾಗಿದೆ. ನಾನು ತಗೊಂಡಿರೋದು ಇವರಿಗೆ ಅನುಮಾನ ಬರಬಾರ್ದು. ಶಿವಾನಿ, ನೋಡು ಏನ್ ತಂದಿದ್ದೀನಿ ನೋಡು. ಯಾಕೆ ಉಂಗುರಗಳು? ನನಗೆ ಅರ್ಥ ಆಗ್ತಿಲ್ಲ. ಇದು ಬರೀ ಉಂಗುರ ಅಲ್ಲ, ಇದು ನಮ್ಮನ್ನ ನಾಗಮಣಿ ಇರೋ ಗುಹೆಗೆ ಕರ್ಕೊಂಡೋಗೋ ಅಸ್ತ್ರ. ಅಂದ್ರೆ ಈ ಉಂಗುರದ ಸಹಾಯದಿಂದ ನಾವು ನಾಗಮಣಿ ಇರೋ ಗುಹೆಗೆ ಪ್ರವೇಶ ಮಾಡಬಹುದು. ಅಲ್ಲಿಗೆ ಹೋಗಿ ನಾಗಮಣಿನ ಪಡ್ಕೋಬಹುದು. ನಿಜ ಹೇಳ್ತಿದ್ಯಾ ಅಮೃತ? ಎಂಥ ವಿಷಯ ಇದು? ನಿಜವಾಗ್ಲೂ ನಮ್ಗೆ ನಾಗಮಣಿ ಸಿಕ್ಕೇ ಬಿಡುತ್ತಾ? ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ನಾವು ನಾಗಮಣಿನ ಪಡ್ಕೋತೀವಿ. ನಾಗಮಣಿನ ಮತ್ತೆ ನಾಗಲೋಕಕ್ಕೆ ಸೇರಿಸ್ತೀವಿ. ನಿಜವಾಗ್ಲೂ ಇದು ನನ್ನ ಪಾಲಿಗೆ ಅಮೃತಗಳಿಗೆ. ನಾನು 23 ವರ್ಷಗಳಿಂದ ಮಾಡೋಕ್ಕಾಗ್ದಿರೋ ಕೆಲಸನ ನೀನು ಬಂದು ಇಷ್ಟೇ ದಿವಸಕ್ಕೆ ಮುಗಿಸಿದ್ಯಲ್ಲ. ನಿನಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕಿಂತ ಮಾತಾಡ್ತಾ ಇದ್ದೀವಿ ಶಿವಾನಿ? ಇಲ್ಲ ಅಮೃತ, ನಿಜವಾಗ್ಲೂ ನಿನ್ನ ಋಣ ಹೇಗೆ ತೀರಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಶಿವಾನಿ, ಇದನ್ನ ಋಣ ಅಂತ ಹೇಳಬೇಡ. ನಾನು ನಿನ್ನ ಕುಲದವಳೆ. ನಾಗಮಣಿನ ಹುಡ್ಕೋದು ನನ್ನ ಕರ್ತವ್ಯ ಕೂಡ. ನಾನು ಆ ಕೆಲಸನ ಮಾಡಿದ್ದೀನಿ ಅಷ್ಟೇ. ನಾನು ಯಾವಾಗ ನಾಗಮಣಿ ನೋಡ್ತೀನೋ ಅಂತ ಅನಿಸ್ತಿದೆ. ತಡ ಯಾಕೆ? ಈಗಲೇ ಹೋಗೋಣ ಬಾ. ಆದಿಶೇಷ ಇಲ್ಲೇನು ಮಾಡ್ತಾ ಇದ್ದಾನೆ? ಅಮೃತ, ಒಂದು ನಿಮಿಷ, ನಾನು ಆದಿಶೇಷನ್ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ, ಹೋಗಿ ಬೇಗ ಬಾ. ಆದರೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಜೊತೆ ಇರೋದು ಅವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಸುಮ್ಮನೆ ನಮಗೆ ತೊಂದರೆ ಆಗತ್ತೆ. ಸರಿ, ಅವನನ್ನ ಅಲ್ಲೇ ಮಾತಾಡ್ಸ್ಕೊಂಡು ಬರ್ತೀನಿ. ತ್ರಿವಿಕ್ರಮ್. ಹಾಯ್ ಶಿವಾನಿ ಅವರೇ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀವೇನಿಲ್ಲಿ? ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೆ. ನಿಮ್ಮ ಕಾರ್ ನೋಡಿದ್ನಲ್ಲ. ಏನಿಲ್ಲ, ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ಏನಾಗಿದೆಯೋ ಗೊತ್ತಿಲ್ಲ. ಅಯ್ಯೋ ಹೌದಾ? ಯಾರಿಗಾದ್ರು ಕಾಲ್ ಮಾಡಬೇಕಾಗಿತ್ತು. ಮೆಕ್ಯಾನಿಕ್ಗೆ ಕಾಲ್ ಮಾಡಿದ್ದೀನಿ, ಬರ್ತಾ ಇದ್ದಾನೆ ಅನ್ಸುತ್ತೆ. ಹಿ ಮಸ್ಟ್ ಬಿ ಆನ್ ದ ವೇ. ಇದೇನಿದು? ಶಿವಾನಿ ಆದಿಶೇಷನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋದ್ಲು. ಇಲ್ಲಿ ನೋಡಿದ್ರೆ ತ್ರಿವಿಕ್ರಮ್ನ ಮಾತಾಡಿಸಿದಳಲ್ಲ. ಆದಿಶೇಷ ತ್ರಿಶೂಲ್ ಅಲ್ವಾ? ಅವನೆಲ್ಲೂ ಕಾಣಿಸ್ತಾನೆ ಇಲ್ಲ. ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅನಿಸ್ತಾ ಇದೆ. ಶಿವಾನಿ ಬಂದ ತಕ್ಷಣ ಅವಳನ್ನ ಕೇಳಬೇಕು. ಸರಿ, ಹಾಗಾದರೆ ನಾನಿನ್ನು ಹೊರಡ್ತೀನಿ. ಬಾಯ್. ಶಿವಾನಿ ಅವರೇ, ಯು ಡೋಂಟ್ ಮೈಂಡ್ ನನ್ನ ಮೇನ್ ರೋಡ್ ತನಕ ಡ್ರಾಪ್ ಮಾಡ್ಬೋದಾ? ಮೇನ್ ರೋಡ್ವರ್ಗ? ಕಾರಲ್ಲಿ ಅಮೃತ ಇದ್ದಾಳೆ. ಅವಳು ಬೇರೆ ನಾನಿರೋದು ತ್ರಿವಿಕ್ರಮ್ಗೆ ಗೊತ್ತಾಗೋದು ಬೇಡ ಅಂತಿದ್ದಾಳೆ. ಇವಾಗ ತ್ರಿವಿಕ್ರಮ್ ನನ್ನ ಜೊತೆ ಬಂದರೆ ಎಡವಟ್ಟಾಗುತ್ತಲ್ಲ. ಯಾಕೆ ಶಿವಾನಿ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಅಯ್ಯೋ ಹಾಗೇನಿಲ್ಲ, ಬನ್ನಿ ಡ್ರಾಪ್ ಮಾಡ್ತೀನಿ. ಪರಮೇಶ್ವರ ಏನು ಮಾಡಲಿ, ಈಗ ತ್ರಿವಿಕ್ರಮ್ ಅಮೃತನ ನೋಡ್ತಾರೆ. ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ವಲ್ಲ. ಛೇ.
ಬನ್ನಿ. ಅಯ್ಯೋ, ತ್ರಿವಿಕ್ರಮ್ಗೆ ಬರ್ತಾ ಇದ್ದಾನಲ್ಲ, ನಾನೀಗ ಒಂದು ಕಣ್ಣಿ ಕಾಣಿಸ್ಕೊಂಡ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ಅಮೃತ, ಶಿವಾನಿ ಅವರೇ, ಯಾಕೊಂಥರ ಇದ್ದೀರಾ? ಏನಾಯಿತು? ಅದೇನೋ ಇಂಪಾರ್ಟೆಂಟ್ ಕೆಲಸ ಅಂದ್ರಿ, ಏನದು? ಅದು ನಿಮಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳಬೇಡಿ, ನಾನು ಫೋರ್ಸ್ ಮಾಡಲ್ಲ. ಹಾಗಲ್ಲ ತ್ರಿವಿಕ್ರಮ್, ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗೋ ಸಮಯ ಇನ್ನೂ ಬಂದಿಲ್ಲ. ನನಗೆ ಅರ್ಥ ಆಗೋ ಸಮಯ ಬಂದಿಲ್ಲ ಅಂದರೆ ಏನು? ಅದು ಹಾಗೆ, ನಾನೀಗ ಹೋಗ್ತಾ ಇರೋ ಕೆಲಸ ಮುಗಿದ ಮೇಲೆ ನಿಮಗೆಲ್ಲ ಹೇಳ್ತೀನಿ. ಓಕೆ. ಶಿವಾನಿ ತ್ರಿವಿಕ್ರಮ್ನೇ ತನ್ನ ಆದಿಶೇಷ ಅಂತ ಅಂದ್ಕೊಂಡಿದ್ದಾಳೆ ಅನ್ಸುತ್ತೆ. ಅಂದರೆ ಅವಳಿಗೆ ಸತ್ಯ ಗೊತ್ತಿಲ್ವಾ? ಶಿವಾನಿ ಅವರೇ, ಇಲ್ಲೇ ನಿಲ್ಲಿಸಿ. ಓಕೆ, ಥ್ಯಾಂಕ್ ಯು, ಬಾಯ್. ಬಾಯ್. ಶಿವಾನಿ, ಅವನು ಏನಮೃತ ಹೀಗೆ ಕೇಳ್ತಿದ್ಯಾ? ಅವನೇ ನನ್ನ ಆದಿಶೇಷ. ಅಂದರೆ ಹೋದ ಜನ್ಮದಲ್ಲಿ ನನ್ನಿಂದ ದೂರ ಆಗಿದ್ದ ಆದಿಶೇಷನ್ ಮರು ಜನ್ಮ ಇವನೇ, ತ್ರಿವಿಕ್ರಮ್. ಇವನ್ನ ಹುಡ್ಕೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಈ ವಿಚಾರ ಎಲ್ಲ ಅವನಿಗೆ ಗೊತ್ತಾ? ಇಲ್ಲ, ಅದೇ ನನಗೆ ಬೇಜಾರು. ಅವನಿಗೆ ಹೋದ ಜನ್ಮದ ಯಾವ ನೆನಪು ಕೂಡ ಇಲ್ಲ. ಗುರುಗಳು ಹೇಳಿದ ಪ್ರಕಾರ ನಾವಿಬ್ಬರು ಒಂದಾದ್ಮೇಲೆ ಅವನಿಗೆ ಎಲ್ಲ ನೆನಪುಗಳು ಒಂದೊಂದಾಗೆ ಬರುತ್ತಂತೆ. ಅಲ್ಲಿವರೆಗೂ ನಾನು ಕಾಯಲೇಬೇಕು. ಅಂದರೆ ಶಿವಾನಿ ತನ್ನ ಆದಿಶೇಷ ತ್ರಿವಿಕ್ರಮ್ ಅಂತ ತಪ್ಪಾಗಿ ತಿಳ್ಕೊಂಡು ಮೋಸ ಹೋಗ್ತಿದ್ದಾಳೆ. ಇವಳಿಗೆ ಸತ್ಯ ಹೇಳಬೇಕು. ಆದಿಶೇಷ ತ್ರಿವಿಕ್ರಮ್ ಅಲ್ಲ, ತ್ರಿಶೂಲ್ ಅನ್ನೋದು ಇವಳಿಗೆ ಗೊತ್ತಾಗಬೇಕು. ಶಿವಾನಿ, ನೀನು ಆದಿಶೇಷ? ಹೌದು ಅಮೃತ, ಅವನೇ ನನ್ನ ನಿಜವಾದ ಆದಿಶೇಷ. ನಾವಿಬ್ರು ಯಾವಾಗ ಒಂದಾಗ್ತೀವೋ ಅಂತ ನಾನು ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ? ಶಿವಾನಿ ಅವನ್ನೇ ಆದಿಶೇಷ ಅಂತ ಇಷ್ಟು ನಂಬ್ಕೊಂಡಿದ್ದಾಳ. ಇವಳಿಗೆ ನಿಜ ಈಗ ಹೇಳಿದ್ರೆ ಇವಳು ಮನಸ್ಸು ಚಂಚಲ ಆಗುತ್ತೆ. ನಾಗಮಣಿ ಪಡೆಯೋ ನಮ್ಮ ಗುರಿಗೆ ತೊಂದರೆ ಆಗತ್ತೆ. ಹಾಗಾಗಬಾರ್ದು. ನಾಗಮಣಿ ಸಿಕ್ಕಿದ್ಮೇಲೆ ಇವಳಿಗೆ ಎಲ್ಲ ವಿಷಯನೂ ಹೇಳ್ತೀನಿ. ಅಮೃತ, ಈಗ ನಮ್ಮ ಕೈಗೆ ನಾಗಮಣಿ ಸಿಗ್ತಾ ಇದೆ. ಇನ್ನು ನಾನು ಆದಿಶೇಷ ಒಂದಾಗದಷ್ಟೇ ಬಾಕಿ ಇರೋದು. ಶಿವಾನಿ, ನೀನು ತಿಳ್ಕೊಂಡಿರೋದು ಯಾವುದು ಸತ್ಯ ಅಲ್ಲ. ನೀನು ತಿಳ್ಕೊಬೇಕಾಗಿರೋ ಸತ್ಯ ಬೇರೆಯೇ ಇದೆ. ಅದನ್ನು ನಾನು ಹೇಳ್ತೀನಿ. ನಿನ್ನನ್ನು ಮತ್ತು ತ್ರಿಶೂಲ್ನ ನಾನು ಒಂದು ಮಾಡ್ತೀನಿ. ಅಮೃತ, ಯಾಕೇನು ಮಾತಾಡ್ತಿಲ್ಲ? ಏನಾಯ್ತು? ಶಿವಾನಿ, ನಾಗಮಣಿ ಸಿಕ್ಕಿದ್ಮೇಲೆ ನಿನಗೊಂದು ದೊಡ್ಡ ಉಡುಗೊರೆ ಕೊಡ್ತೀನಿ. ಉಡುಗೊರೆನಾ? ಏನದು? ಮೊದಲು ನಾಗಮಣಿನ ಪಡ್ಕೊಳ್ಳೋಣ, ಆಮೇಲೆ ಹೇಳ್ತೀನಿ. ತ್ರಿಶೂಲ್, ತ್ರಿಶೂಲ್, ಹೇಳಿ ಯಜಮಾನ್ರೆ. ಸ್ವಲ್ಪ ಕೆಲಸ ಇದೆ, ನನ್ನ ಜೊತೆ ಬಾ, ಆಚೆ ಹೋಗೋಣ. ಸರಿ ಯಜಮಾನ್ರೆ, ಒಂದು ನಿಮಿಷ ಮನೇಲಿ ಹೇಳಿ ಬರ್ತೀನಿ. ಇದ್ಯಾವುದು ಮನೇಲೆಲ್ಲ ಹೇಳ್ಬರೋದು? ಅದು ಮೊನ್ನೆ ನಾನು ಕಾಣಿಸ್ತಾ ಇಲ್ಲ ಅಂತ ಟೆನ್ಷನ್ ಆಗಿದ್ರಲ್ಲ, ಆವಾಗಿಂದ ಮನೇಲಿ ಹೇಳ್ದೆ ಎಲ್ಲೂ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಯಜಮಾನ್ರೆ. 2 ನಿಮಿಷ ಹೀಗೆ ಹೋಗಕ್ಕೆ ಬಂದ್ಬಿಡ್ತೀನಿ ಯಜಮಾನ್ರೆ. ಅದೆಲ್ಲ ಏನು ಬೇಡ, ನಾನು ನಿಮ್ಮ ಮನೆಯವ್ರಿಗೆ ಹೇಳ್ತೀನಿ. ಸ್ವಲ್ಪ ಅರ್ಜೆಂಟ್ ಇದೆ, ನಡಿ. ಸರಿ ಯಜಮಾನ್ರೆ, ಬನ್ನಿ ಹೋಗೋಣ. ಅಮೃತ, ನಾಗಮಣಿ ಇರೋ ಜಾಗ ಇದೇನಾ? ಎಲ್ಲಿದೆ ನಾಗಮಣಿ? ಆ ದುಷ್ಟರು ನಾಗಮಣಿ ಇರೋ ಜಾಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಗುಹೆ ಒಳಗಡೆ ಬಚ್ಚಿಟ್ಟಿದ್ದಾರೆ.
ಮತ್ತೆ ಹೇಗೆ ಒಳಗಡೆ ಹೋಗೋದು? ತಗೋ, ಇದನ್ನ ಹಾಕೊಂಡು ಆ ಗರುಡನ ಕಣ್ಣಿಗೆ ತಾಕ್ಸಿದ್ರೆ ಬಾಗ್ಲು ತೆರೆದುಕೊಳ್ಳುತ್ತೆ. ಅಮೃತ, ಎಲ್ಲಿ? ನಾಗಮಣಿ ಕಾಣಿಸ್ತಿಲ್ವಲ್ಲ? ನಿಜವಾಗ್ಲೂ ನಾಗಮಣಿ ಇರೋ ಜಾಗ ಇದೇನಾ? ಹೌದು, ಮತ್ತೆ ಎಷ್ಟು ಹುಡುಕಿದ್ರು ನಾಗಮಣಿ ಕಾಣಿಸ್ತಿಲ್ವಲ್ಲ? ಅದೇ ನನಗೂ ಅನುಮಾನ ಕಾಡ್ತಾ ಇರೋದು. ಅವರು ನಾಗಮಣಿನ ಇಲ್ಲಿಂದ ಸಾಕ್ಸಿರ್ಬೇಕು ಅಂತ ಅನ್ಸುತ್ತೆ. ಹಾಗಾದ್ರೆ ನಾಗಮಣಿನ ಅವ್ರು ಬೇರೆ ಕಡೆ ಇಟ್ಟಿರ್ತಾರೆ. ಅಮೃತ, ನಿಂಗೆ ನಾಗಮಣಿನ ಅಪಹರಿಸಿರೋರು ಯಾರು ಅಂತ ಗೊತ್ತಲ್ವಾ? ಅವ್ರು ಯಾರು ಅನ್ನೋದನ್ನ ನನಗೆ ಹೇಳು. ನಾನು ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡು ನಾಗಮಣಿನ ವಾಪಸ್ ಪಡ್ಕೋತೀನಿ. ಶಿವಾನಿ, ಯಾಕಷ್ಟೊಂದು ಆತರ ಮಾಡ್ತಾ ಇದೆಯಾ? ಆತರ ಪಡೆದೇ ಇದ್ರೆ ನಾಗಮಣಿ ನಮ್ಮ ಕೈ ಸೇರೋದಿಲ್ಲ ಅಮೃತ. ಮೊದಲು ಅದಷ್ಟನ್ನ ಹುಡುಕಿ ನಾಗಮಣಿನ ನಾವು ವಾಪಸ್ ಪಡ್ಕೋಬೇಕು. ಶಿವಾನಿ, ಅಷ್ಟೊಂದು ಆತರ ಒಳ್ಳೇದಲ್ಲ. ತಾಳ್ಮೆ ಇರಲಿ. ಎಷ್ಟು ಅಂತ ತಾಳ್ಮೇಲಿರಲಿ ಅಮೃತ? 23 ವರ್ಷಗಳಿಂದ ನಾನು ನಾಗಮಣಿನ ಹುಡುಕ್ತಾನೆ ಇದ್ದೀನಿ. ಇಷ್ಟು ವರ್ಷಗಳು ಆ ದುಷ್ಟರ ಸುಳಿವು ಸಿಕ್ಕಿರಲಿಲ್ಲ. ಈಗ ಅವ್ರ ಬಗ್ಗೆ ಗೊತ್ತಾಗಿದೆ. ಈಗಲೂ ನಾನು ಸುಮ್ಮನಿದ್ರೆ ಅದನ್ನ ತಾಳ್ಮೆ ಅಂತ ಹೇಳೋದಿಲ್ಲ, ಬೇಜವಾಬ್ದಾರಿ ಅಂತ ಹೇಳ್ತಾರೆ. ಶಿವಾನಿ, ನಾಗಮಣಿ ಬಗ್ಗೆ ನಿನಗೆಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ನನಗೂ ಇದೆ. ಆದರೆ ದುಡುಕಿ ನಾವು ಏನಾದರೂ ನಿರ್ಧಾರ ತಗೊಂಡ್ರೆ ಕಷ್ಟದಲ್ಲಿ ನಾವೇ ಸಿಕ್ಕಾಕೋತೀವಿ. ನಾವು ಕಷ್ಟದಲ್ಲಿ ಸಿಕ್ಕಾಕೋತೀವ? ಹೇಗೆ? ನೋಡು ಶಿವಾನಿ, ನಿನ್ನೆ ತನಕ ಇಲ್ಲೇ ಇದ್ದ ನಾಗಮಣಿ ಇವತ್ತಿಲ್ಲ ಅಂದರೆ ಏನರ್ಥ? ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ ಅಂತಲೇ ಅರ್ಥ. ಅದಕ್ಕೆ ತಾನೇ ಅವರು ನಾವು ಬರೋದಕ್ಕಿಂತ ಮುಂಚೆನೆ ನಾಗಮಣಿನ ಬೇರೆ ಕಡೆ ಸಾಗಿಸಿದ್ದಾರೆ. ಅಂದರೆ ನಮ್ಮ ನಾಗಮಣಿನ ಪಡೆಯೋ ಪ್ರಯತ್ನ ನಿಲ್ಲಿಸ್ಬೇಕಾ? ನಾನು ಹಾಗೆ ಹೇಳಿಲ್ಲ. ನಾಗಮಣಿ ನಾಗಲೋಕದ ಸ್ವತ್ತು, ಅದನ್ನು ನಾವು ಪಡಿಲೇಬೇಕು. ನಾಗಮಣಿನ ನಾಗಲೋಕಕ್ಕೆ ಮರಳಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾದರೆ ನಾವೀಗ ಏನು ಮಾಡಬೇಕು? ನಾನು ಹೋಗಿ ನಾಗಮಣಿ ಎಲ್ಲಿದೆ ಅಂತ ಹುಡ್ಕೊಂಡು ಬರ್ತೀನಿ. ನೀನು ಸ್ವಲ್ಪ ಹೊತ್ತು ಬಿಟ್ಟು ದ್ವಾರಕವನ ಹತ್ರ ಬಾ, ನಾನು ಅಲ್ಲಿಗೆ ಬರ್ತೀನಿ. ಅಲ್ಲಿಂದ ನಾವಿಬ್ಬರು ನಾಗಮಣಿ ಇರೋ ಜಾಗಕ್ಕೆ ಹೋಗೋಣ. ಸರಿ. ತ್ರಿಶೂಲ್, 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 ತ್ರಿಶೂಲ್. ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್. ತ್ರಿಶೂಲ್ ಎಲ್ಲಾದ್ರೂ ನೋಡಿದ್ರಾ? ಇಲ್ವಲ್ಲ, ಮನೇಲೆಲ್ಲ ಇರಬೇಕು. ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಇಲ್ಲ. ಹಾಗಾದ್ರೆ ಊರು ಸುತ್ತಕ್ಕೆ ಹೋಗಿರ್ತಾನೆ. ಹೌದಾ? ಎಲ್ಲಿ ಹೋದ ಇವನು? ಎಲ್ಲಿ ಹುಡುಕ್ಲಿ ಇವನ್ನ? ಅಮೃತ, ಒಂದು ನಿಮಿಷ. ಅವನು ಎಲ್ಲೋ ಹೋಗಿದ್ದಾನೆ ಅಂತ ಈಗ ಗೊತ್ತಾಯ್ತು. ಬಾವಾಜಿ ಜೊತೆ ಹೋಗಿದ್ದಾನೆ. ಏನು? ದಿಗ್ವಿಜಯ್ ಅಂಕಲ್ ಜೊತೆನಾ? ಅವರೇ ಎಲ್ಲ ಕರ್ಕೊಂಡು ಹೋದ್ರು. ಯಾವ ಕಡೆ ಅಂತ ಏನಾದರೂ ಗೊತ್ತಿದ್ಯಾ ನಿಮಗೆ? ಗೊತ್ತಿಲ್ಲ, ಎಲ್ಲ ಹೋದ್ರು ಏನೋ. ಹೌದು, ನೀನು ಯಾಕೆ ಇಷ್ಟೊಂದು ವಿಚಾರಿಸ್ತಾ ಇದೀಯಾ? ಏನಿಲ್ಲ, ಯಾವುದೋ ಒಂದು ಜಾಗ ನೋಡೋದಕ್ಕೆ ಹೋಗಬೇಕಾಗಿತ್ತು, ಅದಕ್ಕೆ. ಹೌದಾ? ಸರಿ. ಆ ದಿಗ್ವಿಜಯ ತ್ರಿಶೂಲ್ನನ್ನು ಸಾಯಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲ, ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು.
ಯಜಮಾನ್ರೆ, ಏನಿದು ಯಾವುದೋ ಪಾಳು ಬಿದ್ದಿರೋ ದೇವಸ್ಥಾನ ಥರ ಇದೆ. ನನ್ನನ್ನು ಯಾಕೆ ಕರ್ಕೊಂಬಂದ್ರಿ ಇಲ್ಲಿಗೆ? ವಿಷಯ ಇದೆ. ಹೇಳಿ ಯಜಮಾನ್ರೆ, ಏನು ವಿಷಯ? ನಾನು ಯಾರೋ ಒಬ್ಬರನ್ನ ಮೀಟ್ ಮಾಡಬೇಕು. ಯಾರು ಯಜಮಾನ್ರಿ ಅವರು? ನಿಮ್ಮನ್ನೇ ಇಲ್ಲಿ ಕರ್ಸ್ಕೊಳ್ಳೋಷ್ಟು ದೊಡ್ಡವರಾ? ನೀವು ಅವ್ರು ಹೇಳಿ ಜಾಗಕ್ಕೆ ಯಾಕೆ ಬರಬೇಕು? ಅವ್ರನ್ನೇ ಮನೆ ಕರ್ಸ್ಕೋಬೋದಾಗಿತ್ತಲ್ಲ ಯಜಮಾನ್ರೆ. ಇಲ್ಲಿ ನಡೆಯೋದು ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಇಲ್ಲಿ ಸೇರ್ಕೊಂಡಿರೋದು. ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಅಂಥದ್ದು ಏನು ಕೆಲಸ ಯಜಮಾನ್ರೆ? ಒಬ್ಬ ಮನುಷ್ಯ 2 ದಿವಸದಿಂದ ನನ್ನ ಮನಸ್ಸನ್ನು ಹಾಳು ಮಾಡಿ ನನ್ನ ನೆಮ್ಮದಿನ ಕಿತ್ಕೊಂಡಿದ್ದಾನೆ. ಅವನ್ನ ಸಾಯಿಸ್ಬೇಕು. ಸಾಯಿಸದ? ಅದು ನಿಮ್ಮ ನೆಮ್ಮದಿ ಕಿತ್ಕೊಂಡಿರೋನು ಯಾರು ಯಜಮಾನ್ರಿ? ಅದು ನೀನು. ನಾನಾ? ತಮಾಷೆ ಮಾಡಿ ಯಜಮಾನ್ರೆ. ನಾನು ಹೀಗೆ ಮಾಡ್ತೀನಿ ಅಂತ ನೀನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನನಗೂ ಹೀಗೆ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ. ಆದರೆ ನನ್ನ ಮಗನ ನೆಮ್ಮದಿಗೋಸ್ಕರ ನಾನು ಹೀಗೆ ಮಾಡಲೇಬೇಕಾಯ್ತು. ನೀನು ಬದುಕಿದ್ರೆ ನನ್ನ ಮಗನ ಸುಖ ಶಾಂತಿ ಎಲ್ಲ ಕಿತ್ಕೊಂಡ್ಬಿಡ್ತಾ ಇದ್ದೆ. ನಿನ್ನನ್ನು ಕೊಲ್ಲದೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ನಾಗಮಣಿ ತಂದು ನಿನ್ನ ಕಥೆನ